ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಅರಸದ್ ನಿಖಿತಾ. ಪಿಕ ಕಾರ್ಡ್ ಮಾಡ್ತಿದ್ದೀನಿ. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳ ಬಗ್ಗೆ ಯಾವ ಫೈಲ್ ಬೇಕು, ಯಾವ ಪೇಜ್ ಬೇಕೋ ಪಿಕ್ ಮಾಡಿರಿ. ಒಬ್ಬ ವ್ಯಕ್ತಿದಿತ್ತಂದ್ರೆ ಒಂದು ಕಾರ್ಡ್ ಪಿಕ್ ಮಾಡಿರಿ. ಇಬ್ಬರು ನೋಡ್ಬೇಕಂದ್ರೆ ಅವ್ರಿಗೆ ಒಂದು ಕಾರ್ಡ್, ಇವ್ರಿಗೆ ಒಂದು, 3 ಮಂದಿ, ನಾ 3 ಆಪ್ಷನ್ ಅಷ್ಟೇ ಇಟ್ಟಿರೋದು. 3 ಮಂದಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕಾರ್ಡ್ ಅಂತ ನೋಡ್ಕೊಳ್ರಿ. ಓಕೆ, ಒಂದನೇದು ಇದು ಕಪ್ಪೆ ಚಿಪ್ಪು, ಎರಡನೇದು ಹೂವು, ಓಕೆ, ಮೂರನೇದು ದೀಪ ಇಟ್ಟೇನೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಒಂದನೇ ಪೈಲಿ ಯಾರು ಸ್ಟಾರ್ಟ್ ಮಾಡಿರೋರಿಗೆ ಒಂದು ಉಲ್ಟಾ. ಓಕೆ, ಅಬಂಡೆನ್ಸ್ ಇದೆ ನೋಡ್ರಿ. ಅವ್ರ ಜೀವನದಲ್ಲಿ ಏಳಿಗೆ ಆಗ್ತದಾರ, ಚಲೋ ಅಂದರೆ ಅವ್ರಿಗೆ ಏನು ಬೇಕಲ್ಲ ಅದು ಸಿಗ್ತಾಯಿದೆ, ಖುಷಿ ವಾತಾವರಣ ಇದೆ, ಜಾಬ್ ಚಲೋ ಸಿಕ್ಕಿರ್ಬೋದು, ನಿಮ್ಮಿಂದ ಕಮಿಟ್ಮೆಂಟ್ ಸಿಕ್ಕಿರ್ಬೋದು, ನೀವು ಇಬ್ಬರದ್ದು ರಿಲೇಷನ್ಶಿಪ್ ಚೆನ್ನಾಗಿ ಆಗ್ತಿರ್ಬೋದು. ಅವ್ರಿಗೆ ನೀವು ಅಥವಾ ನಿಮ್ಮ ಜೊತೆಗೆ ಬರೋಕ್ಕಂತೇನಾರು ವಿಚಾರಕೊಂಡು ನೋ ಕಾಂಟ್ಯಾಕ್ಟ್ ಇದ್ರಿ ಅಂದರೆ ಅವ್ರ ಜೀವನದೊಳಗೆ ಅಬಂಡೆನ್ಸ್ ಇದೆ, ಖುಷಿ ಇದೆ. ದೇ ಆರ್ ಫೀಲಿಂಗ್ ಲೈಕ್ ಅ ಕಿಂಗ್ ಆ್ಯಂಡ್ ಕ್ವೀನ್. ನಾವೇ ರಾಜ ರಾಣಿ ಅನ್ನೋ ಒಂದು ಇದಕ್ಕೆ ಅದಾರ ಅವರು. ಓಕೆ, ಅಬಂಡೆನ್ಸ್ ಯಾವ ರೀತಿ ಅಬಂಡೆನ್ಸ್ ಅಂತ ನೋಡೋಣ. ಭಾಳ ದಿನ ಆದಮೇಲೆ ಬಂತು ಅನಿಸುತ್ತೆ ಡೆತ್ ಕಾರ್ಡ್. ಅವರಿಗೆ ತಮ್ಮ ಜೀವನದೊಳಗೆ ಏನಂದ್ರಲ್ಲ, ಈಗ ಇದ್ದಿದ್ದ ಪರಿಸ್ಥಿತಿಯಿಂದ ಹೊರಗೆ ಹೋಗಲಿಕ್ಕೆ ಅವ್ರಿಗೆ ಆಗ್ತಿದ್ದಿಲ್ಲ. ಹೊರಗೆ ಹೋಗ್ಲಿಕ್ಕೆ ಅಂದರೆ ಕೆಲವೊಂದು ನಮ್ಮದು ಏನಾಗಿರ್ತಾರ, ನಮ್ಮದು ರಿಸ್ಟ್ರಿಕ್ಷನ್ಸ್ ಇರ್ತಾವೆ, ನಮ್ದು ಏನೋ ಹೋಲ್ಡ್ ಇರ್ತೈತಿ. ನಾವು ಮೂವ್ ಆನ್ ಆಗಬೇಕಲ್ಲ ಜೀವನದೊಳಗೆ, ಮುಂದೆ ಮೊದಲೇ ಹೆಜ್ಜೆ ಇಡಬೇಕು. ಆ ಹೆಜ್ಜೆ ಇಡೋಕೆ ಭಾಳ ಹೆದರ್ತಿದ್ರು ಫಸ್ಟಿಗೆ. ಅವ್ರಿಗೆ ಅದರಿಂದ ಅವರಿಗೆ ಧೈರ್ಯ ಬಂದಿದೆ, ನಾವು ಮುಂದುವರಿಬೋದು ನನ್ನ ಜೀವನದಾಗ ಅಂತಂದು. ಹೊಸ ಬಿಗ್ನಿಂಗ್ಗಳನ್ನು ಮಾಡಲಿಕ್ಕೆ ಅವ್ರಿಗೆ ಹೆದರ್ತಿದ್ರು. ಈಗ ಫೀಲಿಂಗ್ಸಿಂದ ಬಂದಾಗ ನಿಮ್ಮ ಜೋಡಿ ಏನಾರು ಮಾತು ಬಿಟ್ಟಿದ್ರೆ, ಅವರಿಂದ ಏನಾರು ತಪ್ಪಾಗಿದ್ರೆ ಅವ್ರಿಗೆ ಹೇಳ್ಕೊಳಕ್ಕೆ, ಅವ್ರು ಏನಾರು ಮಾಡ್ಕೊಳಕ್ಕೆ ಅವರಿಗೆ ಭಾಳ ಹೆದರಿಕೆ ಆಗ್ತಿತ್ತು ಅಂದ್ಕೊಳ್ರಿ. ಅಂದ್ರೆ ಭಯ ಪಡ್ತಿದ್ರು. ಯಾಕಂದ್ರೆ ನೀವೇನಾರು ನಾನು ಬಿಟ್ಟು ಹೋಗ್ಬಿಟ್ರೆ ಅನ್ನೋದು ಒಂದು ವಿಷಯ ಇದೆ. ನಾನು ಹೆದರಾಕೇನ್ರಿ, ನಾನೇನು ಮನುಷ್ಯನ ಅಂತ ಅನ್ಬೋದು ಯಾರೊಬ್ರು, ಹೌದಾ? ಆಮೇಲೆ ಅವ್ರದ್ದು ಏನು ನೆಗೆಟಿವ್ ಪ್ಯಾಟರ್ನ್ಸ್ ಇದ್ವಲ್ಲ ಅವ್ರ ಜೀವನದೊಳಗೆ, ಆ ನೆಗೆಟಿವ್ ಪ್ಯಾಟರ್ನ್ಸಿಂದ ಹೊರಗೆ ಬರ್ತಿದ್ದಾರೆ ಅವರು. ಸೊ ದಿಸ್ ಈಸ್ ಅಬಂಡೆನ್ಸ್. ಅವರು ಚೇಂಜ್ ಆಗಲಿಕ್ಕೆ ಹೆದರ್ತಿದ್ರು, ಈಗ ಚೇಂಜ್ ಆಗಲಿಕ್ಕೆ ಅವರು ತಯಾರಾಗಿದ್ದಾರೆ. ಜೀವನದಾಗ ಏನು ಬರ್ತೈತಲ್ಲ ನೋಡೋಣ, ಹಂಗೆ ರೆಡಿ ಆಗ್ಯಾರ. ಈಗ ಡಿಪೆಂಡೆನ್ಸ್ ಇರ್ತೈತಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರು ಅವರು. ತಮ್ಮ ಎಮೋಷ್ನಲಿ ಇರ್ಬೋದು, ಅಥವಾ ಬೇರೆ ಹೇಳಿದ ಮಾತು ಕೇಳ್ತಿರ್ಬೋದು. ಅಂಥದ್ರಿಂದ ಹೊರಗೆ ಬಂದು ನಿಮ್ಮ ಜೊತೆನೂ ಒಂದು ಖುಷಿಯಾದ ಜೀವನ ಮಾಡೋಕ್ಕಲ್ಲ, ನಿಮ್ಮ ಜೊತೆ ಒಂದು ಖುಷಿಯಾಗಿ ಮಾತಾಡೋಕ್ಕೆ, ನಿಮ್ಮ ಜೋಡಿ ಮತ್ತು ವಾಪಸ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ನೋ ಕಾಂಟ್ಯಾಕ್ಟ್ ಇದ್ದರೆ ಅನಿಸುತ್ತೆ ಇಷ್ಟು ದಿನ ಅವ್ರು ಅದನ್ನು ನಿಮ್ಮ ಜೊತೆಗೆ ಮತ್ತೆ ವಾಪಸ್ ಮಾತಾಡೋದಾಯ್ತು, ಒಂದು ಮೆಸೇಜ್ ಹಾಕೋದಾಯ್ತು, ಆ ರೀತಿ ಮಾಡಬೇಕಂತ ಅವರು ಒಂದು ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್ ಟು ಟಾಕ್ ಟು ಯು. ನಿಮ್ಮ ಜೋಡಿ ಮಾತಾಡ್ಬೇಕಂತ ಅವ್ರಿಗೆ ಅನ್ನಿಸ್ತಾ ಇದೆ, ಫೀಲ್ ಆಗ್ತಾಯಿದೆ. ನನಗೆ ಯಾರ್ಯಾರು ಹಾಕ್ಯಾರಲ್ಲ ಇದೆಲ್ಲ, ನನಗೆ ರಿಸ್ಟ್ರಿಕ್ಷನ್ಸ್ ಏನದಾವಲ್ಲ ನನ್ನ ಜೀವನದಾಗ, ಇವರು ಆಕೆ ಜೊತೆ ಅದು ಅವನ ಜೊತೆಗೆ ಇವನ ಜೊತೆಗೆ, ಓಕೆ ನಿಮ್ಮ ಜೊತೆಗೆ ಅಂದ್ಬಿಡೋಣ. ನಿಮ್ಮ ಜೋಡಿ ಮಾತಾಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಪ್ಪ. ರಿಸ್ಟ್ರಿಕ್ಷನ್ ಲೈಫ್ ಒಳಗೆ ಒಂದು ಇರ್ತಾವೆ, ಏನೋ ಒಂದು ಅವ್ರದ್ದಾಗೆ ಒಂದು ಕಟ್ಟಳೆಗಳನ್ನು ಹಾಕ್ಕೊಂಡಿರ್ತಾರಲ್ಲ. ಎಲ್ಲರಿಗೂ ಅವ್ರವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಎಲ್ಲನೂ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಸೊ ನೌ ದೇ ವಾಂಟ್ ಟು ಟೇಕ್ ಅ ಸ್ಟೆಪ್. ಓಕೆ, ಈಗ ಅವರು ಒಂದು ಬೋಲ್ಡಾಗಿ ಒಂದು ನಿಮ್ಮ ಸ್ಟೆಪ್ ತೊಗೋಬೇಕು ನಾನು ಅಂತ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ, ಮನಸ್ಸೊಳಗೆ ಅನ್ಕೊತಿದ್ದಾರೆ. ಓಕೆ, ಸೊ ಸೆಕೆಂಡ್ ಕಾರ್ಡ್ ಯಾವ್ದು ನೋಡೋಣ. ಹೂವು ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ರಿವರ್ಸ್ ಬಂದವ, ರಿವರ್ಸ್ ಇಲ್ಲ. ನಿಮ್ಮ ಈ ಎರಡನೇ ಕಾರ್ಡ್ ಏನಾರಲ್ಲ, ಪೇಷನ್ಸ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅವರು. ಏನು ವೆಯ್ಟ್ ಮಾಡ್ತಾರೆ ನೋಡೋಣ. ಅದು ನಿಮ್ದು ಒಂದು ಟೈಮ್ ಬರಲಿ, ನಾನು ನಿಮ್ಮ ಜೊತೆಗೆ ನಮ್ಮಿಬ್ಬರದು ಒಂದೇನೋ ಕಮಿಟ್ಮೆಂಟ್ ನೀವು ಕೇಳ್ತಿದ್ರಿ ಅಂದ್ರೆ ಕಮಿಟ್ ಬರೋಕೆ ಸ್ವಲ್ಪ ತಾಳ್ಮೆ ಇಟ್ಕೋ, ಒಂದು ಟೈಮ್ ಬರ್ತೈತೆ ಅದಕ್ಕೂ ಅಂತಂದು. ಹೀ ಆರ್ ಶಿ ದೇ ಆರ್ ವೆರಿ ಪೇಷನ್ಸ್ಲೇ ಭಾಳ ಸಿಡಿತಿದ್ರೆ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡಾರ ಅಂದ್ಕೊಳ್ರಿ. ಯಾಕೆ ಬಂದಿದೆ ನೋಡೋಣ ಪೇಷನ್ಸ್ ಕಾರ್ಡ್. ಇಲ್ಲೇನೇ ಅದ ಬಂದು ಸೇಮ್ ನೋಡ್ರಿ. ನಿಮ್ಮ ಜೊತೆಗೆ ಮೋಸ್ಟ್ಲಿ ಜಗಳ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು,
ಮಾತೇನಾರ ಬಿಟ್ಟಾರವ್ರು. ಈಗ ಅದನ್ನು ಪೀಸ್ಫುಲ್ಲಾಗಿ ಅದನ್ನು ಅಂದ್ರೆ ಸಮಾಧಾನದಾಗ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೋಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾಯಿದೆ ಈಗ. ನಿಮ್ಮ ಜೊತೆಗೆ ಮೂವ್ ಆನ್ ಆಗಬೇಕು ಅಂದ್ರೆ ನಿಮ್ಮ ಜೊತೆಗೆ ಏನು ಮತ್ತು ನಾನು ನಿಮ್ಮ ಜೊತೆಗೆ ಒಂದು ಸ್ಟೆಪ್ ಇಡಬೇಕು, ನಿಮ್ಮ ಜೊತೆಗೆ ಒಂದು ಹೆಜ್ಜೆ ಇಟ್ಟು ನಾನು ನಿಮ್ಮ ಜೊತೆಗೆ ಜೀವನದಾಗ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಕಾಂಪ್ರಮೈಸಸ್ ನಾ ಮಾಡ್ಕೋಬೇಕು. ಇಷ್ಟು ದಿನ ನಾ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇದ್ದಿದ್ದಿಲ್ಲ, ನಾನು ಇನ್ಮೇಲೆ ಮಾಡ್ಕೊತೀನಿ ಅಂತ ಅವ್ರಿಗೆ ಫೀಲ್ ಆಗ್ತಾಯಿದೆ ಈಗ. ಅವ್ರ ಜೀವನದಾಗ ಏನು ಸ್ಟ್ರೆಸ್ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ನಿಮ್ಮ ಕಡೆ ಲಕ್ಷ್ಯ ಕೊಡಬೇಕು. ನಿಮ್ಮಿಬ್ಬರು ರಿಲೇಷನ್ಶಿಪ್ಪಿಗೆ ಏನಾದರೂ ಚಾಲೆಂಜಸ್ ಇದ್ವು ಅಂದ್ರೆ ನಾವು ಹೆಂಗೆ ಎದುರಿಸ್ಬೇಕು ಅದನ್ನ ಅಂತಂದು ಅವರು ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ಫೀಲ್ ಮಾಡ್ಕೊತಿದ್ದಾರೆ. ಅವ್ರ ಜೀವನದಾಗ ಮೋಸ್ಟ್ಲಿ ಒಂದು ದೊಡ್ಡದು ಏನೋ ಸ್ಯಾಕ್ರಿಫೈಸ್ ಮಾಡೋದು ಬರ್ಬೋದು. ನಿಮ್ಮ ಜೊತೆ ಅವ್ರು ಬರ್ಬೇಕಂದ್ರೆ ಅವ್ರ ಜೀವನದಾಗ ಅವ್ರು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡೋದು ಬರ್ತೈತಿ. ಹಾಗಾಗಿ ಅದ್ರ ಬಗ್ಗೆ ನಾವು ದೇ ಆರ್ ರೆಡಿ. ಸ್ಯಾಕ್ರಿಫೈಸ್ ಮಾಡಿದ್ರು ಅಡ್ಡಿ ಇಲ್ಲಪ್ಪ, ನನ್ನ ವ್ಯಕ್ತಿ ಜೊತೆ ನಾನು ಹೋಗಬೇಕು. ದೇ ಆರ್ ಫೀಲಿಂಗ್ ದಟ್. ಓಕೆ. ಆ್ಯಂಡ್ ಆ ಟೈಮಿಗೆ ಕರೆಕ್ಟ್ ಟೈಮ್ ಬರಲಿ ಅಂತ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ದೀಪ ಯಾರು ಚೂಸ್ ಮಾಡಿರಲ್ಲ, ಟ್ರಸ್ಟ್. ನಿಮ್ಮ ಮೇಲೆ ಅವ್ರು ಟ್ರಸ್ಟ್ ಇದ್ದಿದೆ ಅಂದರೆ ದೇ ಆರ್ ಟ್ರಸ್ಟಿಂಗ್. ಅಂದರೆ ನಿನ್ನ ರಿಲೇಷನ್ಶಿಪ್ಪನ್ನು ಟ್ರಸ್ಟ್ ಮಾಡ್ತಿರ್ಬೋದು. ಇಷ್ಟು ದಿನ ಅದು ಟ್ರಸ್ಟ್ ಇಲ್ಲಾಂದರೆ ಕೇರ್ಫ್ರೀ ಆಗಿ ನನ್ನ ಪ್ರೀತಿ ನಾನು ಟ್ರಸ್ಟ್ ಮಾಡ್ತೀನಿ, ನಾ ವ್ಯಕ್ತಿ ನಂಬ್ತೀನಿ ಅಂತಂದು ನಿಮ್ಮ ಟ್ರಸ್ಟ್ ಮಾಡಿ ಈಗ ಬಿಂದಾಸಾಗಿ ಒಂದು ಹೆಜ್ಜೆ ತೊಗೋಬೇಕಂತ ವಿಚಾರ ಮಾಡ್ತಿದ್ದಾರೆ ಅವರು. ದೇ ಆರ್ ಫೀಲಿಂಗ್ ಟು ಟೇಕ್ ಅ ಸ್ಟೆಪ್. ನೋಡೋಣ ಟ್ರಸ್ಟ್ ಇದಕ್ಕೆ ಬಂತಂದು. ಎಲ್ಲ ರಿವರ್ಸ್ ಕಂಡು ಬಂದ್ಬಿಟ್ಟಲ್ಲ. ಓಕೆ. ಅವ್ರದ್ದು ನಿಮ್ಮ ಜೊತೆಗೆ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೋದು. ನಿಮ್ಮ ಜೊತೆಗೆ ಇರೋಂಥ ಕೆಲವೊಂದು ಅಪಾರ್ಚುನಿಟೀಸ್ ಅವರು ಮಿಸ್ ಮಾಡಿಬಿಟ್ಟಾರೆ ಇಷ್ಟು ದಿನ. ಅವ್ರಿಗೆ ಏನು ನಿಮ್ಮ ಜೊತೆಗೆ ಇರೋದಂಥದ್ದು, ನಿಮ್ಮ ಜೊತೆಗೆ ಕಮಿಟ್ಮೆಂಟ್ ಕೊಡೋದು, ನಿಮ್ಮ ಜೊತೆಗೆ ಖುಷಿಯಿಂದ ಇರೋದಂಥದ್ದು ಕೆಲವೊಂದು ಅವು ಸಂಗತಿಗಳಿರ್ತಾವಲ್ಲ, ಬಂದಿರ್ತಾವೆ ಸಂದರ್ಭಗಳು, ಅದನ್ನು ಮಿಸ್ ಮಾಡ್ಯಾರ ಅವರು. ಮಿಸ್ ಮಾಡಿದ್ದನ್ನು ಅವರು ಈಗ ಇಲ್ಲ, ನಾನು ಅದನ್ನು ಮಿಸ್ ಮಾಡೇನಿ, ನೆಕ್ಸ್ಟ್ ಏನು ಬರ್ತೈತೆ ನನಗೆ ಅದನ್ನು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಅದಕ್ಕೆ ಸ್ಟೆಪ್ ತೊಗೊಳ್ಳೇಬೇಕು. ಆ ರೀತಿ ಅವ್ರಿಗೆ ಫೀಲ್ ಆಗ್ತಾಯಿದೆ. ಅದಕ್ಕೆ ನಾವು ಮಿಸ್ ಮಾಡಿದ್ದಕ್ಕೂ ಅವ್ರು ಬೇಜಾರೈತಿ. ಅವ್ರು ಇಷ್ಟು ದಿನ ನಿಮ್ಮ ಜೊತೆಗೆ ಭಾಳ ಭಾಳ ತಾಳ್ಮೆ ಕಳ್ಕೊಂಡು ಮಾತಾಡ್ತಿದ್ರು, ಅಗ್ರೆಸಿವ್ ಆಗಿದ್ರು, ಸಿಟ್ ಮಾಡ್ತಿದ್ರು, ನಿಮಗೆ ಟೈಮ್ ಕೊಡ್ತಿದ್ದಿಲ್ಲ. ಹಂಗಂದ್ರೆ ಈಗಿಲ್ಲ. ಅವ್ರಿಗೆ ಈಗ ನಿಮ್ಮ ಏನು ನೀವು ಹೇಳ್ತಿದ್ರಿ ಅದು ಅರ್ಥ ಆಗ್ತಾಯಿದೆ ಅವರಿಗೆ. ನಿಮ್ಮ ಮೇಲೆ ನಂಬಿಕೆ ಬರ್ತಾಯಿದೆ. ಈಗ ನಿಮ್ಮ ಜೊತೆ ನಾನು ಟೈಮ್ ಕೊಡ್ಬೇಕು, ನಾನು ಅವ್ರ ಜೊತೆ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ಬೇಕು. ನಾವು ಒಬ್ರೊಬ್ಬರ ಜೊತೆಗೆ ಹೊಂಟೇವೆ ಅಂತಂದ್ರೆ ಇದನ್ನು ನಮ್ದು ಏನು ಜರ್ನಿ ಐತಲ್ಲ ಅದನ್ನು ಟ್ರಸ್ಟ್ ಮಾಡಬೇಕು. ಅದನ್ನು ನಾನು ನಂಬಿ ಅದಕ್ಕೊಂದು ನಂಬಿಕೆ ಕೊಡ್ಬೇಕು. ನಿಮಗೂ ಅವ್ರು ನಂಬಿಕೆ ಬರಬೇಕಲ್ಲ, ಅದಕ್ಕೆ ರೆಡಿ ಆಗ್ತಾಯಿದ್ದಾರೆ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಇದು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಚಲೋ ಅನಿಸಿದ್ರೆ ಯಾರಿಗೆ ಹೆಲ್ಪ್ ಆದರೆ ಶೇರ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.